ಓಂ ಶಾಂತಿ. ದಿನಾಂಕ ಆಗಿದೆ 10/11/2025. ತನು ಮನ ಧನ ಅಥವಾ ಮನಸ್ಸ ವಾಚ ಕರ್ಮನ ಇಂತಹ ಸರ್ವಿಸ್ ಮಾಡಿ ಅದರಿಂದ 21 ಜನ್ಮಗಳಿಗಾಗಿ ತಂದೆಯಿಂದ ಆಸ್ತಿ ಸಿಗಲಿ. ಆದರೆ ಸರ್ವಿಸ್ನಲ್ಲಿ ಎಂದೂ ಪರಸ್ಪರ ಮತಭೇದ ಉಂಟಾಗಬಾರದು. ಪರಸ್ಪರ ಏಕಮತವಾಗಿರಬೇಕು. ಎಂದೂ ಯಾವುದೇ ಕಿರಿಕಿರಿಯಾಗಬಾರದು. ಪರಸ್ಪರ ಸೇರಿ ಸಂಘಟನೆ ಮಾಡಿಕೊಂಡು ಸಲಹೆ ತೆಗೆದುಕೊಳ್ಳಿ. ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಿ. ತಂದೆಯಂತೂ ಸಹಯೋಗಿಗಳಾಗಿಯೇ ಇದ್ದಾರೆ. ಆದರೆ ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಇದರ ಅರ್ಥವನ್ನು ಯಥಾರ್ಥವಾಗಿ ತಿಳಿದುಕೊಂಡು ದೊಡ್ಡ ಕಾರ್ಯದಲ್ಲಿ ಸಹಯೋಗಿಗಳಾಗಿ. ಮಧುರಾತಿ ಮಧುರ ಮಕ್ಕಳು, ಇಲ್ಲಿ ಆತ್ಮಿಕ ತಂದೆಯ ಬಳಿಗೆ ರಿಫ್ರೆಶ್ ಆಗಲು ಬರುತ್ತೀರಿ. ಯಾವಾಗ ರಿಫ್ರೆಶ್ ಆಗಿ ಹಿಂತಿರುಗಿ ಹೋಗುತ್ತೀರೆಂದರೆ ಏನಾದರೂ ಮಾಡಿ ತೋರಿಸಬೇಕು. ಮಕ್ಕಳಿಗೆ ಸದಾ ಇದೇ ಸಂಕಲ್ಪವಿರಲಿ, ನಾವು ಮನಸ್ಸ ವಾಚ ಕರ್ಮನ ತನು ಮನ ಧನದಿಂದ ಇಂತಹ ಸರ್ವಿಸ್ ಮಾಡಬೇಕು. ಅದರಿಂದ 21 ಜನ್ಮಗಳಿಗಾಗಿ ತಂದೆಯಿಂದ ಆಸ್ತಿಯೂ ಸಿಗಬೇಕು. ಇದೇ ಚಿಂತನೆ ಇರಬೇಕಾಗಿದೆ. ಬಲೆ ಸೇವಾ ಕೇಂದ್ರವನ್ನು ತೆರೆಯಿರಿ. ಆದರೆ ಮನೆಯಲ್ಲಿ ಸ್ತ್ರೀ ಪುರುಷರ ಮತಭೇದವಿರಬಾರದು. ಅರ್ಥಾತ್ ಹೊಂದಾಣಿಕೆಯಿಂದ ನಡೆಯಬೇಕು. ಯಾವುದೇ ಗಲಾಟೆ ಇರಬಾರದು. ತಂದೆಯ ಆದೇಶವಾಗಿದೆ. ಮಧುರಾತಿ ಮಧುರ ಮಕ್ಕಳೇ, ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಕೇವಲ ಪಂಡಿತರಾಗಬಾರದು. ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕಾಗಿದೆ. ಈಗ ಬಹಳ ಪುರುಷಾರ್ಥ ಮಾಡಿರಿ. ಇಲ್ಲವಾದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು. ಆತ್ಮವು ಅಪವಿತ್ರವಾಗಿದೆ. ಅದು ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿಯೇ ಪವಿತ್ರವಾಗಬೇಕಾಗಿದೆ. ತಂದೆಯೇ ಮಕ್ಕಳಿಗೆ ಆದೇಶ ನೀಡುತ್ತಾರೆ. ಹೇ ಆಜ್ಞಾಕಾರಿ ಮಕ್ಕಳೇ, ನಿಮಗೆ ಆಜ್ಞೆ ಮಾಡುತ್ತೇನೆ, ನನ್ನನ್ನು ನೆನಪು ಮಾಡಿರಿ. ಆಗ ನಿಮ್ಮ ಪಾಪಗಳು ಕಳೆಯುತ್ತವೆ. ಪರಸ್ಪರ ಸೇರಿ ಸಂಘಟನೆ ಮಾಡಿ. ಮೊದಲು ಮಕ್ಕಳದು ಸಾಹಸ ಬೇಕು. ಮೊದಲು ತಾವು ಸಹಯೋಗ ಕೊಡಿ ಎಂದು ಹೇಳುವುದಿಲ್ಲ. ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಈ ಜ್ಞಾನದಲ್ಲಂತೂ ಬಹಳ ಖುಷಿ ಇರಬೇಕು. ಒಬ್ಬರೇ ತಂದೆ, ಶಿಕ್ಷಕ, ಗುರುವಿನ ರೂಪದಲ್ಲಿ ಸಿಕ್ಕಿದ್ದಾರೆ ಅಂದ ಮೇಲೆ ಖುಷಿ ಇರಬೇಕಲ್ಲವೇ? ವಿವಾಹದ ನಿಮಂತ್ರಣ ಸಿಗುತ್ತದೆ, ಅದಕ್ಕೆ ಹೋಗಬಹುದೇ ಎಂದು ಕೆಲವರು ಕೇಳುತ್ತಾರೆ. ಅದಕ್ಕೆ ತಂದೆಯೂ ತಿಳಿಸುತ್ತಾರೆ, ಬಲೆ ಹೋಗಿರಿ, ಹೋಗಿ ತಮ್ಮ ಸರ್ವಿಸ್ ಮಾಡಿ, ಅನೇಕರ ಕಲ್ಯಾಣ ಮಾಡಿ. ಯಾರಿಗೆ ಪ್ರೀತಿ ಬುದ್ಧಿ ಇದೆಯೋ ಅವರು ನನ್ನನ್ನು ನೆನಪು ಮಾಡುತ್ತಾರೆ, ಅವರೇ ವಿಜಯವನ್ನು ಪಡೆಯುತ್ತಾರೆ. ಬಲೆ ಪ್ರೀತಿ ಇದೆ, ಆದರೆ ನೆನಪು ಮಾಡುವುದಿಲ್ಲವೆಂದರೂ ಸಹ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಮೂಲ ಮಾತೇನೆಂದರೆ ಎಲ್ಲರಿಗೆ ಸಂದೇಶ ಕೊಡಬೇಕಾಗಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ಪಾವನರಾಗಿ, ಪಾವನ ಪ್ರಪಂಚದ ಮಾಲೀಕರಾಗಿ. ತಂದೆಯೇ ಬಂದು ಸುಖ ಶಾಂತಿಯ ಆಸ್ತಿಯನ್ನು ಕೊಟ್ಟಿದ್ದರು. ಸತ್ಯಯುಗದಲ್ಲಿ ಸುಖವಿತ್ತು. ಉಳಿದೆಲ್ಲ ಆತ್ಮಗಳು ಶಾಂತಿಧಾಮದಲ್ಲಿದ್ದರು. ಈ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ. ಡ್ರಾಮಾನುಸಾರ ಮಾಯೆಯ ರಾಜ್ಯವು ಇರಬೇಕಾಗಿದೆ. ಈಗ ಚಕ್ರವು ಮುಕ್ತಾಯವಾಗುತ್ತದೆ. ಈಗ ನಿಮಗೆ ಈಶ್ವರ್ಯ ಮತ ಸಿಗುತ್ತದೆ. ಅದರಂತೆ ನಡೆಯಬೇಕಾಗಿದೆ. ನಾಟಕವು ಅನಾದಿಯಾಗಿದೆ. ಸತ್ಯಯುಗವು ಕಳೆದು ಈಗ ಕಲಿಯುಗವಿದೆ. ಪುನಃ ತಂದೆಯು ಬಂದಿದ್ದಾರೆ. ಬಾಬಾ ಬಾಬಾ ಎನ್ನುತ್ತಾ ಇರಿ, ಆಗ ಕಲ್ಯಾಣವಾಗುತ್ತಾ ಇರುವುದು. ಸಹೋದರ ಸಹೋದರಿಯ ಸಂಬಂಧವನ್ನು ಕಳೆಯಬೇಕಾಗಿದೆ. ಸಹೋದರ ಸಹೋದರಿಯರೊಂದಿಗೂ ಯೋಗವನ್ನಿಡಬೇಡಿ. ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವನ್ನಿಡಿ. ಪರಸ್ಪರ ಬಹಳ ಬಹಳ ಪ್ರಿಯರಾಗಬೇಕಾಗಿದೆ. ಆದರೆ ಸಹೋದರ ಸಹೋದರಿಯರೊಂದಿಗೆ ಯೋಗವನ್ನಿಡಬಾರದು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದಾಗಿದೆ. ಒಂದು ಈಶ್ವರೀಯ ಮತದಂತೆ ನಡೆದು ಸತೋಪ್ರಧಾನರಾಗಬೇಕಾಗಿದೆ. ಮಾಯೆಯ ಮತವನ್ನು ಬಿಡಬೇಕಾಗಿದೆ. ಪರಸ್ಪರ ಸಂಘಟನೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಬೇಕು. ಲಕ್ಷ್ಯ ಮತ್ತು ಲಕ್ಷಣದ ಬ್ಯಾಲೆನ್ಸ್ನ ಕಲೆಯ ಮೂಲಕ ಏರುವ ಕಲೆಯ ಅನುಭವ ಮಾಡುವಂತಹ ತಂದೆ ಸಮಾನ ಸಂಪನ್ನ ಭವ. ಸೇವೆಯ ಭಾಗ್ಯ ಪ್ರಾಪ್ತಿಯಾಗುವುದೇ ಎಲ್ಲದಕ್ಕಿಂತಲೂ ದೊಡ್ಡ ಭಾಗ್ಯವಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.